ग्रीव साध साध सब नेक हैं, आप अपनी ठोरी, जो सतलोक ले जाएंगे वो साधु कोई और। ಓಂ ಈಗ ಓಂ ಅಂತೂ ಕ್ಷರಪುರುಷನದ್ದು, ಈ ಬ್ರಹ್ಮನದ್ದು. ಮತ್ತು ತತ್ ಏನಿದೆ, ಇದು ಅಕ್ಷರ ಪುರುಷನ ಸಾಧನೆಯ ಮಂತ್ರವಾಗಿದೆ. ಮತ್ತು ತತ್ ಇದು ಸಾಂಕೇತಿಕವಾಗಿದೆ. ತತ್ ಮಂತ್ರವಲ್ಲ, ಮಂತ್ರ ಬೇರೆ ಇದೆ. ಇದು ಕೋಡ್ ವರ್ಡ್, ಸಾಂಕೇತಿಕ ಶಬ್ದವಾಗಿದೆ. ಮತ್ತು ಸತ್ ಇದು ಪರಮಾಕ್ಷರ ಬ್ರಹ್ಮನ ಸಾಧನೆಯ ಮಂತ್ರವಾಗಿದೆ. ಇದು ಕೋಡ್ ವರ್ಡ್ ಆಗಿದೆ. ಓಂ ತತ್ ಸತ್, ಓಂ ತತ್ ಸತ್ ಇವು ಶಬ್ದಗಳಲ್ಲ, ಇವು ಮಂತ್ರಗಳಲ್ಲ. ಮಂತ್ರ ಬೇರೆ ಇವೆ. ಅವು ಇಡೀ ವಿಶ್ವದಲ್ಲಿ ಈ ದಾಸನ ಬಳಿ ಮಾತ್ರ ಉಪಲಬ್ಧವಾಗಿವೆ, ಬೇರೆ ಯಾರ ಬಳಿಯೂ ಇಲ್ಲ. ಒಂದೊಮ್ಮೆ ಈ ದಾಸನಿಂದಲೇ ಆ ಮಂತ್ರಗಳನ್ನು ಪ್ರಾಪ್ತಿಸಿ ಯಾರಾದರೂ ಸ್ವಯಂಭೂ ಸಂತನಾಗಿ ಇವುಗಳನ್ನು ಪ್ರದಾನಿಸುತ್ತಿದ್ದರೆ ಅವನು ತನ್ನ ಜೀವನ ನಾಶ ಮಾಡುತ್ತಿದ್ದಾನೆ. ಮತ್ತು ಯಾರಿಗೋ ಮಂತ್ರ ಕೊಡುತ್ತಿದ್ದರೆ ಅವನು ಅಧಿಕಾರಿಯಲ್ಲ. ಏಕೆಂದರೆ ಅನಧಿಕಾರಿಯಿಂದ ಮಾಡಿಸಿದ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಸಮಯ ಬಂದಾಗ ಕೈ ಕೊಡುವುದು ಮತ್ತು ದಂಡಿತರಾಗಬೇಕಾಗುತ್ತದೆ. ಆ ವ್ಯಕ್ತಿಯನ್ನು ಅನಧಿಕಾರಿ ಎಂದು ತಿಳಿಯಿರಿ. ಒಂದೊಮ್ಮೆ ಅಂತಹ ದುಷ್ಟ ವ್ಯಕ್ತಿ ಇಂತಹ ಜಾಗರೂಕ ಸಮಯದಲ್ಲೂ ಸಹ ಈ ಪ್ರಯತ್ನ ಮಾಡುತ್ತಿದ್ದರೆ ಆಗ ಅವನಿಗೂ ಸಹ ಪ್ರಾರ್ಥಿಸಿ, ತನ್ನ ಜೀವನವನ್ನು ನಾಶ ಮಾಡಬೇಡ, ಭಗವಂತನ ದ್ರೋಹಿ ಆಗಿರುವೆ ನೀನು. ಈ ಜೀವಿಗಳ ನಾಶ ಮಾಡಬೇಡ, ಕಾಲನ ದೂತನ ಕೆಲಸ ಮಾಡಬೇಡ. ಒಂದೊಮ್ಮೆ ಅವನು ಕೇಳದಿದ್ದರೆ ಬೇರೆ ಅಣ್ಣ ತಂಗಿಯರಿಗೆ ಅವಶ್ಯ ಹೇಳುವ ಪ್ರಯತ್ನ ಮಾಡಿ. ಜಗಳವಾಡಬೇಡಿ, ಏಕೆಂದರೆ ಈ ಮಾರ್ಗ ಜಗಳದಲ್ಲ. ನಮ್ಮ ಕರ್ತವ್ಯವಾಗಿದೆ ಹೇಳುವುದು, ತಿಳಿಸುವುದು. ಮತ್ತು ಒಪ್ಪದಿದ್ದರೆ ಕೇಳದಿದ್ದರೆ ಬಾವಿಗೆ ಬಿಡು. ಪರಮಾತ್ಮ ಅವರಿಗಾಗಿ ಹೇಳುತ್ತಾರೆ, ಜಾನ ಬೂಜ ಸಾಚಿ ತಜೆ ಕರೆ ಝೂಟ್ ಸೇ ನೇ ತಾಕಿ ಸಂಗತ್ ಹೇ ಪ್ರಭು ಸ್ವಪ್ನ ಮೇ ಬಿನಾ ದೇ. ಮತ್ತು ಪರಮಾತ್ಮ ಹೇಳುತ್ತಾರೆ, ಕರ್ ದೀಪ ಕುವೆ ಪಡೆ ಕಾಹೆ ಕಿ ಕುಶಲಾತ್. ಕೈಯಲ್ಲಿ ದೀಪ ಟಾರ್ಚ್ ಹಿಡಿದಿದ್ದಾನೆ ಮತ್ತೆ ಬಾವಿಯಲ್ಲಿ ಬೀಳುತ್ತಾನೆ ಅಂದ್ರೆ ಅವನು ನಶೆಯಲ್ಲಿದ್ದಾನೆ. ಆ ವ್ಯಕ್ತಿ ಸಾರಾಯಿ ಕುಡಿದಿದ್ದಾನೆ. ಹಾಗಾದ್ರೆ ಅವನು ಮೂರ್ಖ. ನಂತರ ಮಾಡಿದ್ದನ್ನು ಉಣ್ಣುವನು. ನೀವು ನಿರ್ದೋಷಿ ಆಗುವಿರಿ. ಅವರಿಗೆ ಒಂದು ಸಲ ಪ್ರಾರ್ಥನೆ ಅವಶ್ಯ ಮಾಡಿ. ಅಂದ್ರೆ ಈ ವ್ಯಕ್ತಿ ಯಾರನ್ನು ನೀವು ಗುರು ಮಾಡಿಕೊಂಡಿದ್ದೀರೋ ಈ ಗುರು ಸರಿಯಿಲ್ಲ, ಇವನು ಅಧಿಕಾರಿಯಲ್ಲ. ಹಾಗೂ ಈ ರೀತಿ ಯಾರೇ ಸ್ವಯಂಭೂ ಸಂತನಾದರೆ ಅವನು ಅನಧಿಕಾರಿ. ಅವನು ಡೂಪ್ಲಿಕೇಟ್, ನಕಲಿ ಲೈಸೆನ್ಸ್ ಮತ್ತು ಪಾಸ್ಪೋರ್ಟ್ ಮಾಡುತ್ತಿದ್ದಾನೆ. ಏಕೆಂದ್ರೆ ಈ ಮಂತ್ರಗಳೇನಿವೆ ಇವು ನಮ್ಮ ಇಲ್ಲಿಯ ಪಾಸ್ಪೋರ್ಟ್ ಆಗಿದೆ. ಇದರ ಆಧಾರದಿಂದ ನಾವು ಸ್ವಲೋಕಕ್ಕೆ ಅಂದ್ರೆ ಸತ್ಯಲೋಕಕ್ಕೆ ಹೋಗುತ್ತೇವೆ. ಮತ್ತು ಇದರ ಪರಿಶೀಲನೆ ಮೃತ್ಯುವಿನ ನಂತರ ಇದನ್ನು ತೆಗೆದುಕೊಂಡು ಪ್ಲಾಟ್ಫಾರ್ಮ್ಗೆ ಹೋದಾಗ ಆಗುತ್ತದೆ. ಆ ಸೌಲಭ್ಯಗಳಂತೂ ಸಿಗುವುದಿಲ್ಲ. ಶಿಕ್ಷೆಯಂತೂ ಖಂಡಿತ ಸಿಗುತ್ತದೆ. ದಂಡಿತರಾಗುತ್ತೀರಿ. ಈಗ ಪ್ರಸಂಗಕ್ಕೆ ಬರುತ್ತೇವೆ. ಅಂದರೆ ಆ ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡೆಯುವ ಈ 3 ಮಂತ್ರದ ಜಪದ ಪ್ರಾವಧಾನವಿದೆ, ನಿರ್ದೇಶನವಿದೆ, ಡೈರೆಕ್ಷನ್ ಇದೆ, ನಥಿಂಗ್ ಎಲ್ಸ್. ನಿರ್ದೇಶನ ಅಂದ್ರೆ ಫೈನಲ್ ತೀರ್ಮಾನವಾಗಿದೆ. ಆದೇಶವೂ ಸಹ ಮತ್ತು ನಿರ್ದೇಶನ ಅಂದ್ರೆ ಈ ದಿಕ್ಕು ಸಹ ಕೊಟ್ಟನು. ಈಗ ಆ ಪರಮಾತ್ಮನ ಭಕ್ತಿಯಿಂದ ಪೂರ್ಣ ಮೋಕ್ಷವಾಗುತ್ತದೆ ಮತ್ತು ಶಾಶ್ವತ ಸ್ಥಾನ ಪ್ರಾಪ್ತವಾಗುತ್ತದೆ. ಅಲ್ಲಿ ಹೋದ ಮೇಲೆ ಸಾಧಕನು ಮರಳಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.